ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಂಜೆಯ ತಿಳಿಹಳದಿ ಬಿಸಿಲು ಅಂಗಳಕ್ಕೆ ಇಳಿಯುತ್ತಿತ್ತು ಮತ್ತು ಮನೆಯ ಒಳಗಡೆ ಸಂಭ್ರಮದ ಸಡಗರ ಗುಂಜುತ್ತಿತ್ತು. ಬಾಗಿಲಿನಿಂದ ಹೊರಬರುತ್ತಿದ್ದಂತೆ ಆದಿತ್ಯ ಅವರು ಮುಗುಳ್ನಗುತ್ತಾ ಕರೆದರು. ಕೇಳು ಮೀರಾ, ಇಂದು ಸಂಜೆ ಅನ್ವಿಗೆ ಬೇಗ ಮನೆಗೆ ಬರಲು ಹೇಳು ಮತ್ತು ಅವಳು ಚೆನ್ನಾಗಿ ತಯಾರಾಗಿಯೂ ಇರಲಿ. ಮೀರಾ ಅಡುಗೆ ಮನೆಯಿಂದಲೇ, ಸರಿ, ನೀವು ಚಿಂತಿಸಬೇಡಿ ಎಂದರು. ಆದಿತ್ಯ ನಗುತ್ತಾ ಹೇಳಿದರು, ನಾನು ಬರುವಾಗ ರಸಗುಲ್ಲೆ ಮತ್ತು ಖಾಂಡವಿಯನ್ನೂ ತರುತ್ತೇನೆ. ಅನ್ವಿಗೆ ಅವಳ ಕೈಯಾರೆ ಢೋಕ್ಲಾ ಮಾಡಲು ಹೇಳು. ಅವಳು ಮಾಡುವ ಢೋಕ್ಲಾ ತುಂಬ ರುಚಿಯಾಗಿರುತ್ತದೆ. ಮೀರಾ ಮುಗುಳ್ನಗುತ್ತಾ, ಸರಿ ಬಾಬಾ, ಎಲ್ಲವನ್ನೂ ಹೇಳುತ್ತೇನೆ, ನೀವು ನಿಶ್ಚಿಂತರಾಗಿರಿ ಎಂದರು. ಹಾಗೇ ಸಮೋಸವನ್ನೂ ಮಾಡು. ಎಲ್ಲಾ ಸಿದ್ಧತೆ ಮಾಡಿಕೊಂಡು ನೀನು ಸಮಯಕ್ಕೆ ಸರಿಯಾಗಿ ತಯಾರಾಗು. ಸಂಜೆ 6 ಗಂಟೆಯ ಹೊತ್ತಿಗೆ ಅತಿಥಿಗಳು ಬರುತ್ತಾರೆ ಎಂದು ಹೇಳಿ ಆದಿತ್ಯ ಕಚೇರಿಗೆ ಹೊರಟರು. ಆದಿತ್ಯ ಮತ್ತು ಮೀರಾ ದಂಪತಿಗಳು ಬಹಳ ಸಂತೋಷದ ಜೀವಗಳಾಗಿದ್ದರು. ಅವರ ಒಬ್ಬಳೇ ಮಗಳು ಅನ್ವಿಯನ್ನು ನೋಡಲು ಇಂದು ವರನ ಕಡೆಯವರು ಬರಲಿದ್ದರು. ಹಾಗಾಗಿ ಮನೆಯಲ್ಲಿ ಸಣ್ಣದೊಂದು ಆತಂಕ ಮತ್ತು ಅತೀವ ಉತ್ಸಾಹ ಎರಡೂ ಒಟ್ಟಿಗಿದ್ದವು. ದಂಪತಿಗಳಿಬ್ಬರು ಉದ್ಯೋಗಸ್ಥರಾಗಿದ್ದರು. ಮನೆಯಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಅವರ ಸುಸಜ್ಜಿತವಾದ 2 ಅಂತಸ್ತಿನ ಪುಟ್ಟ ಬಂಗಲೆ ಅವರ ಸರಳತೆ ಮತ್ತು ಸ್ನೇಹಕ್ಕೆ ಸಾಕ್ಷಿಯಾಗಿತ್ತು. ಅಲ್ಲಿ ಅವರು ತಮ್ಮ ಮುದ್ದಿನ ಮಗಳು, ವೃತ್ತಿಯಲ್ಲಿ ವೈದ್ಯೆಯಾಗಿರುವ ಅನ್ವಿಯ ಜೊತೆ ವಾಸವಿದ್ದರು. ಅತಿಥಿಗಳ ಸ್ವಾಗತಕ್ಕಾಗಿ ಮೀರಾ ಇಂದು ಕಚೇರಿಯಿಂದ ರಜೆ ಪಡೆದಿದ್ದರು ಮತ್ತು ಬೆಳಿಗ್ಗೆಯಿಂದಲೇ ಇಡೀ ಮನೆಯನ್ನು ಕನ್ನಡಿಯಂತೆ ಹೊಳೆಯುವಂತೆ ಮಾಡಿದ್ದರು. ಉಪಹಾರದ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು. ಇತ್ತ ತಂದೆ ತಾಯಿಯ ಆಜ್ಞಾಪಾಲಕಿ ಮತ್ತು ಸೌಮ್ಯ ಸ್ವಭಾವದ ಅನ್ವಿಯು ಸಮಯಕ್ಕಿಂತ ಮುಂಚಿತವಾಗಿಯೇ ಮನೆಗೆ ಬಂದಳು. ವೈದ್ಯರಾಗಿದ್ದರೂ ಅವಳಿಗೆ ಮನೆಗೆಲಸದಲ್ಲಿ ವಿಶೇಷ ಆಸಕ್ತಿ ಇತ್ತು. ಅವಳಿಗೆ ಚಿತ್ರಕಲೆಯಲ್ಲಿ ಬಹಳ ಒಲವಿತ್ತು. ಅವಳು ಕ್ಯಾನ್ವಾಸ್ ಮೇಲೆ ಬಣ್ಣ ತುಂಬಿದರೆ ಚಿತ್ರವು ಜೀವಂತವಾಗಿ ಎದ್ದು ಬರುವಂತೆ ಇರುತ್ತಿತ್ತು. ಅವಳು ಅಂಗಳದಲ್ಲಿ ಹಾಕುವ ರಂಗೋಲಿ ದೀಪಾವಳಿಯ ಅಂದವನ್ನು ಹೆಚ್ಚಿಸುತ್ತಿತ್ತು. ಅವಳಿಗೆ ಕವಿತೆ ಬರೆಯುವುದು ಮತ್ತು ಉತ್ತಮ ಸಾಹಿತ್ಯ ಓದುವುದು ಅಚ್ಚುಮೆಚ್ಚು. ಅಷ್ಟೇ ಅಲ್ಲ, ನಮ್ಮ ಡಾಕ್ಟರ್ ಸಾಹೇಬರಿಗೆ ಅಡುಗೆ ಮಾಡುವುದೆಂದರೆ ಪಂಚಪ್ರಾಣ. ಅವಳು ಮಾಡುವ ಪನೀರ್ ಮಖನಿ ಒಮ್ಮೆ ಸವಿದರೆ ಜೀವನ ಪೂರ್ತಿ ಅದರ ರುಚಿ ಮರೆಯಲು ಸಾಧ್ಯವಿಲ್ಲ. ಸಂಗೀತದ ಮೇಲೂ ಅವಳಿಗೆ ಅಪಾರ ಒಲವಿತ್ತು. ಮನೆಗೆ ಬಂದ ಕೂಡಲೇ ಅವಳು ತಾಯಿಗೆ ಸಹಾಯ ಮಾಡಲು ಶುರು ಮಾಡಿದಳು. ಹಜಾರದ ಮೂಲೆಯ ಮೇಜಿನ ಮೇಲೆ ಬಿಳಿ ರಜನಿಗಂಧ ಹೂವುಗಳನ್ನು ಅಲಂಕರಿಸಿದಳು. ಕಿಟಕಿಗಳಿಗೆ ಗಾಢ ನೀಲಿ ಬಣ್ಣದ ಪರದೆಗಳನ್ನು ಹಾಕಿದಳು. ಬೆಳ್ಳಿ ಬಟ್ಟಲಿನಲ್ಲಿ ಒಣಹಣ್ಣುಗಳನ್ನು ಜೋಡಿಸಿದಳು. ನಂತರ ಮೀರಾಳನ್ನು ಕರೆದು, ಅಮ್ಮ, ಒಮ್ಮೆ ಹೊರಗೆ ಬಂದು ನೋಡಿ, ಎಲ್ಲವೂ ಸರಿಯಾಗಿದೆಯೇ ಎಂದು ಕೇಳಿದಳು. ಮೀರಾ ಹೊರಬಂದು ಪ್ರೀತಿಯಿಂದ ಅನ್ವಿಯ ಹಣೆಗೆ ಮುತ್ತಿಟ್ಟು, ನನ್ನ ಮಗಳು ನಿಜಕ್ಕೂ ಜಾಣೆಯಾಗಿದ್ದಾಳೆ, ತುಂಬ ಚೆನ್ನಾಗಿದೆ ಎಂದು ಹೇಳಿ ಮತ್ತೆ ಅಡುಗೆ ಮನೆಗೆ ಹೋದರು. ಅನ್ವಿಯು ಅಮ್ಮನಿಗೆ ಸಹಾಯ ಮಾಡಿ ಢೋಕ್ಲಾ ಮತ್ತು ಸಮೋಸ ತಯಾರಿಸಿದಳು. ಕೆಲಸ ಮುಗಿಸಿ ಇಬ್ಬರೂ ತಯಾರಾಗಲು ಹೋದರು. ಅನ್ವಿ ಡಾರ್ಕ್ ಬ್ಲೂ ಜೀನ್ಸ್ ಮತ್ತು ವೈಟ್ ಟಾಪ್ ಧರಿಸಿದ್ದಳು. ಬಿಟ್ಟ ಕೂದಲು, ಕಣ್ಣಲ್ಲಿ ಕಾಡಿಗೆ ಮತ್ತು ತುಟಿಗೆ ಹಗುರವಾದ ನೈಸರ್ಗಿಕ ಬಣ್ಣದ ಲಿಪ್ಸ್ಟಿಕ್. ಅವಳ ವ್ಯಕ್ತಿತ್ವವು ಅತ್ಯಂತ ಘನತೆಯಿಂದ ಕೂಡಿತ್ತು. ಅಷ್ಟರಲ್ಲಿ ಆದಿತ್ಯ ಕಚೇರಿಯಿಂದ ಮರಳಿದರು. ಅನ್ವಿಯ ಸರಳ ಸುಂದರ ರೂಪವನ್ನು ನೋಡಿ ಆದಿತ್ಯ ಮತ್ತು ಮೀರಾ ಕಣ್ತುಂಬಿಕೊಂಡರು. ಆದಿತ್ಯ ಅವಳನ್ನು ತಬ್ಬಿಕೊಂಡರೆ ಮೀರಾ ದೃಷ್ಟಿಯಾಗದಿರಲಿ ಎಂದು ಅವಳ ಕಣ್ಣಿಗೆ ನೀರು ಹಾಕಿದರು. ಇವತ್ತು ನಮ್ಮ ಡಾಕ್ಟರ್ ಸಾಹೇಬರು ಹೊಸದೊಂದು ಹೃದಯದ ರೋಗಿಗೆ ಚಿಕಿತ್ಸೆ ನೀಡಬೇಕಾಗಬಹುದು ಎಂದು ಹಾಸ್ಯ ಮಾಡಿದರು. ಅಷ್ಟರಲ್ಲಿ ಬಾಗಿಲಿನ ಗಂಟೆ ಬಾರಿಸಿತ್ತು. ಆದಿತ್ಯ ಬಾಗಿಲು ತೆರೆದು ಬನ್ನಿ ಬನ್ನಿ ಎಂದು ಅತಿಥಿಗಳನ್ನು ಒಳಗೆ ಬರಮಾಡಿಕೊಂಡರು. ನಾನು ಆದಿತ್ಯ, ಇವರು ನನ್ನ ಪತ್ನಿ ಮೀರಾ ಮತ್ತು ನಮ್ಮ ಮಗಳು ಅನ್ವಿ ಎಂದು ಪರಿಚಯಿಸಿದರು. ಅನ್ವಿ ಎಲ್ಲರಿಗೂ ನಮಸ್ಕರಿಸಿದಳು. ವರನ ತಂದೆ ಹೇಳಿದರು, ನಾನು ಸಂಜಯ್, ಇವರು ನನ್ನ ಧರ್ಮಪತ್ನಿ ಸಂತೋಷ್ ಮತ್ತು ನಮ್ಮ ಒಬ್ಬನೇ ಮಗ ಶುಭಂ. ಪರಿಚಯದ ನಡುವೆಯೇ ಅನ್ವಿ ಎಲ್ಲರಿಗೂ ಕಿವಿ ಮಾಕ್ಟೇಲ್ ಮಾಡಿಕೊಂಡು ಬಂದಳು. ಸಂಜಯ್ ಅವರು ನಗುತ್ತಾ, ಅರೆ ಮಗಲೇ, ಇದರ ಅಗತ್ಯವೇನಿತ್ತು, ನೀನು ಬಂದು ನಮ್ಮ ಪಕ್ಕ ಕುಳಿತುಕೋ ಎಂದರು. ಅನ್ವಿ ನಾಚಿ ಅಮ್ಮನ ಪಕ್ಕ ಕುಳಿತಳು. ಸಂಜಯ್ ಅವರು ಮಾತನ್ನು ಮುಂದುವರಿಸುತ್ತಾ ಕೇಳಿದರು, ಮಗಳೇ, ಈಗ ನೀನು ಏನು ಮಾಡುತ್ತಿದ್ದೀಯಾ? ಇದು ಮಾತುಕತೆ ಆರಂಭಿಸಲು ಕೇಳಿದ ಸಾಮಾನ್ಯ ಪ್ರಶ್ನೆಯಾಗಿತ್ತು. ವರನ ಕಡೆಯವರಿಗೆ ಮೊದಲೇ ಎಲ್ಲಾ ಮಾಹಿತಿ ತಿಳಿದಿತ್ತು. ಹಾಗಾಗಿ ಇದೆಲ್ಲ ಕೇವಲ ಔಪಚಾರಿಕ ಮಾತುಕತೆಯಾಗಿತ್ತು. ಅನ್ವಿ ಅಷ್ಟೇ ವಿನಯದಿಂದ ಉತ್ತರಿಸಿದಳು, ಜಿ, ನಾನು ಸಿಟಿ ಹಾಸ್ಪಿಟಲ್ನಲ್ಲಿ ಕಾರ್ಡಿಯಾಲಜಿಸ್ಟ್, ಹೃದ್ರೋಗ ತಜ್ಞೆ ಆಗಿದ್ದೇನೆ. ಇದೇ ಸಮಯದಲ್ಲಿ ಸಂತೋಷ್ಜಿಯವರು ತಮ್ಮ ತೀಕ್ಷ್ಣ ದೃಷ್ಟಿಯಿಂದ ಇಡೀ ಹಜಾರವನ್ನು ಗಮನಿಸುತ್ತಾ ಎದುರಿನ ಗೋಡೆಯ ಮೇಲೆ ತೂಗಾಡುತ್ತಿದ್ದ ದೊಡ್ಡ ಪೇಂಟಿಂಗ್ ಕಡೆಗೆ ಬೆರಳು ತೋರಿಸಿ ಕೇಳಿದರು, ಈ ಪೇಂಟಿಂಗ್ ಯಾರು ಮಾಡಿದ್ದು? ಮೀರಾ ಮುಗುಳ್ನಗುತ್ತಾ ಹೇಳಿದರು, ಇದು ಅನ್ವಿಯೇ ಮಾಡಿದ್ದು. ಅವಳಿಗೆ ಚಿತ್ರಕಲೆಯಲ್ಲಿ ಬಹಳ ಆಸಕ್ತಿ. ಓಹೋ, ಅಚ್ಚಾ ಎಂದು ಸಂತೋಷ್ಜಿ ಉದ್ಗರಿಸಿದರು.
ತಕ್ಷಣ ಶುಭಂ ಕೇಳಿದ, ಪೇಂಟಿಂಗ್ ಹೊರತುಪಡಿಸಿ ನಿಮ್ಮ ಇತರೆ ಹವ್ಯಾಸಗಳು ಏನೇನು? ಅನ್ವಿ ಏನಾದರೂ ಹೇಳುವ ಮೊದಲೇ ಸಂತೋಷ್ ಜಿ ಮಧ್ಯಪ್ರವೇಶಿಸಿ, ಒಬ್ಬ ಡಾಕ್ಟರಿಗೆ ಶಸ್ತ್ರಚಿಕಿತ್ಸೆ ಚೀರಾಟ ಪಾಡಾಟ ಬಿಟ್ಟರೆ ಬೇರೆ ಇನ್ನೇನು ಹವ್ಯಾಸವಿರಲು ಸಾಧ್ಯ ಎಂದು ಬಿಟ್ಟರು. ಅವರ ಈ ಮಾತು ಅನ್ವಿಯ ಮನಸ್ಸಿಗೆ ತೀವ್ರ ನೋವುಂಟು ಮಾಡಿತು. ಅವಳ ಪೋಷಕರಿಗೂ ಸಂಕಟವಾಯಿತು. ಆದರೆ ಪರಿಸ್ಥಿತಿಯನ್ನು ಗಮನಿಸಿ ಎಲ್ಲರೂ ಸುಮ್ಮನಿರುವುದೇ ಲೇಸೆಂದು ಭಾವಿಸಿದರು. ಅನ್ವಿ ತನ್ನನ್ನು ತಾನು ಸಂಭಾಳಿಸಿಕೊಂಡು ಶಾಂತವಾಗಿ ಹೇಳಿದಳು, ಜೀ ಹೌದು, ನನ್ನ ವೃತ್ತಿಯೇ ನನ್ನ ಪ್ರವೃತ್ತಿ. ನಾನು ನನ್ನ ಕೆಲಸಕ್ಕೆ ಸಂಪೂರ್ಣವಾಗಿ ಸಮರ್ಪಿತಳಾಗಿದ್ದೇನೆ. ನನಗೆ ನನ್ನ ಕೆಲಸವೇ ಮೊದಲ ಆದ್ಯತೆ. ಜೀವನದ ಉಳಿದೆಲ್ಲಾ ವಿಷಯಗಳು ಅದರ ನಂತರ ಬರುತ್ತವೆ. ಅವಳು ಸುಮ್ಮನಾದಳು. ಆಗ ಮೀರಾ ಹೇಳಿದರು, ಹೌದು, ನಮ್ಮ ಅನ್ವಿಗೆ ಕಾಯಕವೇ ಕೈಲಾಸ. ಅಂದಹಾಗೆ ಇವಳು ಮನೆಗೆಲಸದಲ್ಲೂ ಬಹಳ ಜಾಣೆ, ಎಲ್ಲಾ ಕೆಲಸಗಳಲ್ಲೂ ನಿಪುಣೆ. ವಾತಾವರಣವನ್ನು ತಿಳಿಗೊಳಿಸಲು ಆದಿತ್ಯ ಹೇಳಿದರು, ಮೀರಾ, ನೀನು ಅನ್ವಿ ಜೊತೆ ಸೇರಿ ತಿಂಡಿ ಬಡಿಸು. ಈಗಲೇ ತರುತ್ತೇನೆ ಎಂದು ಹೇಳಿ ಇಬ್ಬರೂ ಅಡುಗೆ ಮನೆಗೆ ಹೋದರು. ಅಷ್ಟರಲ್ಲಿ ಆದಿತ್ಯ ಶುಭಂಗೆ ಕೇಳಿದರು, ಮಗನೇ, ಮುಂದೆ ಏನು ಮಾಡಬೇಕೆಂದುಕೊಂಡಿದ್ದೀಯಾ? ಶುಭಂ ಉತ್ತರಿಸಿದ, ಜಿ, ನಾನು ಅಪ್ಪನ ವ್ಯವಹಾರವನ್ನೇ ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಬಯಸುತ್ತೇನೆ. ಬಹಳ ಸಂತೋಷ ಎಂದರು ಆದಿತ್ಯ. ಅಷ್ಟರಲ್ಲಿ ಮೀರಾ ಮತ್ತು ಅನ್ವಿ ತಿಂಡಿಯ ತಟ್ಟೆಯೊಂದಿಗೆ ಬಂದರು. ತೆಗೆದುಕೊಳ್ಳಿ, ಎಲ್ಲವನ್ನೂ ಮನೆಯಲ್ಲೇ ಮಾಡಲಾಗಿದೆ ಎಂದು ಮೀರಾ ಪ್ಲೇಟ್ ಜೋಡಿಸುತ್ತಾ ಹೇಳಿದರು. ಸಂತೋಷ್ ಜಿ ಮತ್ತೆ ಕೇಳಿದರು, ಇದೆಲ್ಲವನ್ನೂ ಅನ್ವಿಯೇ ಮಾಡಿದ್ದಾಳಾ? ಮೀರಾ ನಗುನಗುತ್ತಾ ಹೇಳಿದರು, ಎಲ್ಲರೂ ಸೇರಿ ಮಾಡಿದ್ದೇವೆ. ಆದರೆ ಢೋಕ್ಲಾ ಮಾತ್ರ ಅನ್ವಿಯೇ ಮಾಡಿದ್ದು. ಅವಳು ತುಂಬಾ ರುಚಿಯಾಗಿ ಅಡುಗೆ ಮಾಡುತ್ತಾಳೆ. ಇದನ್ನು ಕೇಳಿ ಸಂಜಯ್ ಜಿ ಪ್ರಸನ್ನರಾದರು. ಹಾಗಾದರೆ ಮಗಳು ಒಳ್ಳೆಯ ಡಾಕ್ಟರ್ ಮಾತ್ರವಲ್ಲದೆ ಪಾಕಕಲೆಯಲ್ಲೂ ನಿಪುಣೆ ಎಂದು ಢೋಕ್ಲಾ ಸವಿದು ಹೊಗಳಿದರು. ಮೀರಾ ಅವರು ಮತ್ತೆ ಮತ್ತೆ ಆಗ್ರಹಿಸಿದ ನಂತರ ಶುಭಂ ಮತ್ತು ಸಂತೋಷ್ ಜಿ ಕೂಡ ತಿಂಡಿ ತೆಗೆದುಕೊಂಡರು. ಶುಭಂ ಹೇಳಿದ, ವಾಹ್, ಢೋಕ್ಲಾ ನಿಜಕ್ಕೂ ಅದ್ಭುತವಾಗಿದೆ. ಆದರೆ ಸಂತೋಷ್ ಜಿ ಮಾತ್ರ ಮೌನವಾಗಿದ್ದರು. ಅವರ ಈ ನಡವಳಿಕೆಯಿಂದ ಎಲ್ಲರಿಗೂ ಗೊಂದಲವಾಯಿತು. ಆಗ ಇದಕ್ಕಿದ್ದಂತೆ ಸಂತೋಷ್ ಜಿ ಕೇಳಿದರು, ಮಗಳೇ, ನೀನು ಯಾವಾಗಲೂ ಜೀನ್ಸ್ ಟಾಪ್ ಧರಿಸುತ್ತೀಯಾ? ಈ ಪ್ರಶ್ನೆಯಿಂದ ಆದಿತ್ಯ ಮತ್ತು ಮೀರಾ ಒಂದು ಕ್ಷಣ ಸ್ತಬ್ಧರಾದರು. ಅನ್ವಿ ಶಾಂತವಾಗಿ ಉತ್ತರಿಸಿದಳು, ಹೌದು, ನಾನು ಹೆಚ್ಚಾಗಿ ಜೀನ್ಸ್ ಟಾಪ್ ಧರಿಸಲು ಇಷ್ಟಪಡುತ್ತೇನೆ. ಏಕೆಂದರೆ ಮಹಾನಗರದ ಜೀವನ ಮತ್ತು ನನ್ನ ವೃತ್ತಿಯಲ್ಲಿ ನಾನು ಇದರಲ್ಲಿ ಆರಾಮದಾಯಕವಾಗಿರುತ್ತೇನೆ. ಸಂಜಯ್ ಜಿ ಹೇಳಿದರು, ಸಂತೋಷ್, ಇದೇನು ಹೀಗೆ ಮಾತನಾಡುತ್ತಿದ್ದೀಯಾ? ಸಂತೋಷ್ ಜಿ ಉತ್ತರಿಸಿದರು, ನಾನು ಕೇವಲ ಸಾಧಾರಣ ಪ್ರಶ್ನೆ ಕೇಳಿದ್ದಷ್ಟೇ. ಶುಭಂ ಹೇಳಿದ, ಮಮ್ಮಿ, ಇಂತಹ ವಿಷಯಗಳಿಂದ ಏನು ವ್ಯತ್ಯಾಸವಾಗುತ್ತದೆ? ಅದಕ್ಕೆ ಸಂತೋಷ್ ಜಿ, ಬಹಳ ವ್ಯತ್ಯಾಸವಾಗುತ್ತದೆ. ಜನರು ಪ್ರಶ್ನೆ ಮಾಡುತ್ತಾರೆ ಎಂದು ಹೇಳಿ ಅನ್ವಿಗೆ ಕೇಳಿದರು, ನಿನಗೆ ಸೀರೆ ಉಡಲು ಬರಲ್ವಾ? ಇವತ್ತಾದರೂ ಸೀರೆ ಉಡಬಾರದಿತ್ತಾ? ಅನ್ವಿ ವಿನಯದಿಂದಲೇ ಉತ್ತರಿಸಿದಳು, ಆಂಟಿ, ನಾನು ನಿಮ್ಮ ಮುಂದೆ ಯಾವುದೇ ರೀತಿಯ ನಾಟಕ ಮಾಡಲು ಬಯಸಲಿಲ್ಲ. ನಾನು ಹೇಗಿದ್ದೇನೋ ಹಾಗೆಯೇ ನಿಮ್ಮ ಮುಂದೆ ಬರಲು ಇಷ್ಟಪಟ್ಟೆ. ನನಗೆ ಈ ಆಡಂಬರಗಳಲ್ಲಿ ನಂಬಿಕೆಯಿಲ್ಲ ಎಂದು ಕೈಮುಗಿದಳು. ಶುಭಂ ಹೇಳಿದ, ನೀವು ಸರಿಯಾಗಿ ಹೇಳಿದ್ದೀರಿ, ನನಗೂ ಈ ತೋರಿಕೆ ಇಷ್ಟವಿಲ್ಲ. ಅವನು ಮಾತು ಪೂರೈಸುವಷ್ಟರಲ್ಲಿ ಸಂತೋಷ್ ಜಿ ಎದ್ದು ನಿಂತು, ಸರಿ, ಈಗ ನಮಗೆ ಹೊರಡಲು ಅನುಮತಿ ನೀಡಿ. ನಮ್ಮ ನಿರ್ಧಾರವನ್ನು 1-2 ದಿನಗಳಲ್ಲಿ ತಿಳಿಸುತ್ತೇವೆ ಎಂದು ಹೊರಟರು. ಆದಿತ್ಯ ಕೈಮುಗಿದು, ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಎಂದರು. ಸಂಜಯ್ ಅವರು ಆದಿತ್ಯ ಅವರ ಕೈ ಹಿಡಿದು ಹೇಳಿದರು, ಅಯ್ಯೋ ಇಲ್ಲ ಅಣ್ಣ, ನಮ್ಮನ್ನು ಹೀಗೆ ನಾಚಿಕೆಪಡಿಸಬೇಡಿ. ಸಂತೋಷ್, ನಡಿ ಹೋಗೋಣ ಎಂದು ಹೇಳಿ ಅವರು ಅಲ್ಲಿಂದ ಹೊರಟರು. ಅನ್ವಿ ಮತ್ತು ಅವಳ ತಂದೆ ತಾಯಿ, ಆದಿತ್ಯ, ಮೀರಾ ಮೂವರೂ ಸ್ತಬ್ಧರಾಗಿ ನಿಂತುಬಿಟ್ಟರು. ಸಮಯವೇ ನಿಂತು ಹೋದಂತೆ ಭಾಸವಾಯಿತು. ಆಗ ಮೌನ ಮುರಿಯುತ್ತಾ ಆದಿತ್ಯ ಹೇಳಿದರು, ಅವಳು ವಜ್ರವಿದ್ದಂತೆ, ನಮ್ಮ ಮಗಳು ವಜ್ರ. ವಜ್ರದ ಅರಿವು ಕೇವಲ ಒಬ್ಬ ಜೌಹರಿಗಷ್ಟೇ ಇರುತ್ತದೆ. ಅಯ್ಯೋ ಪಾಪ, ಆ ಜನರು ಈ ವಜ್ರವನ್ನು ಕೇವಲ ಗಾಜು ಎಂದು ತಿಳಿದುಕೊಂಡರು. ಇದಕ್ಕೆ ಮೀರಾ ಕೂಡ ಭಾವುಕರಾಗಿ ಹೇಳಿದರು, ನೀವು ಹೇಳಿದ್ದು 100ಕ್ಕೆ 100 ನಿಜ. ನಮ್ಮ ಮಗಳು ನಮ್ಮ ಹೆಮ್ಮೆ. ಈ ವಜ್ರದ ಬೆಲೆ ತಿಳಿಯುವ ಗುಣವಂತರು ಸಾವಿರಾರು ಮಂದಿ ಸಿಗುತ್ತಾರೆ. ಇಷ್ಟು ಹೇಳಿ ಪೋಷಕರಿಬ್ಬರು ಅನ್ವಿಯನ್ನು ಅಪ್ಪಿಕೊಂಡರು. ಮನೆಯಲ್ಲಿ ಮತ್ತೆ ಆತ್ಮವಿಶ್ವಾಸ ಮತ್ತು ಪ್ರೀತಿಯ ಸಂಭ್ರಮ ಗೂಂಜತೊಡಗಿತು. ಕೆಲವೇ ದಿನಗಳಲ್ಲಿ ಎಲ್ಲವೂ ಸುಸೂತ್ರವಾಯಿತು. ಆ ಘಟನೆಯನ್ನು ಮನೆಯವರು ಮರೆತು ಹೋಗಿದ್ದರು. ಅಷ್ಟರಲ್ಲಿ ಅನ್ವಿಗೆ ಮತ್ತೊಂದು ಸಂಬಂಧ ಬಂದಿತು. ಹಿಂದಿನ ಘಟನೆಯಿಂದ ನೊಂದಿದ್ದ ಅನ್ವಿ ಈ ಬಾರಿ ತನ್ನನ್ನು ತಾನು ಬದಲಿಸಿಕೊಳ್ಳುವ ಆಲೋಚನೆ ಮಾಡಿ ಕೇಳಿದಳು, ಅಮ್ಮ, ನಾನು ಸಲ್ವಾರ್ ಸೂಟ್ ಅಥವಾ ಸೀರೆ ಉಡಲೇ? ಅನ್ವಿ ಇಷ್ಟು ಹೇಳುವಷ್ಟರಲ್ಲಿ ಮೀರಾ ಮಧ್ಯದಲ್ಲೇ ತಡೆದು ದೃಢವಾಗಿ ಹೇಳಿದರು, ಇಲ್ಲ ಮಗಳೇ, ಅದರ ಅಗತ್ಯವೇನೂ ಇಲ್ಲ. ನಮ್ಮ ಮಗಳು ಹೇಗಿದ್ದಾಳೋ ಹಾಗೆಯೇ ಯಾರು ಇಷ್ಟಪಡುತ್ತಾರೋ ಅವರಿಗೆ ಮಾತ್ರ ನಾವು ನಿನ್ನನ್ನು ಕೊಡುತ್ತೇವೆ. ಸಂಕುಚಿತ ಮನೋಭಾವದವರಿಗಾಗಿ ನಿನ್ನ ವ್ಯಕ್ತಿತ್ವವನ್ನು ನಾವು ಬದಲಿಸುವುದಿಲ್ಲ. ಅಷ್ಟು ಸಣ್ಣ ಯೋಚನೆ ಮಾಡುವವರು ನಿನಗೆ ಎಂತಹ ಸುಖ ನೀಡಬಲ್ಲರು? ಅಂತಹ ಮನೆಗೆ ನಮಗೆ ಮಗಳನ್ನು ಕಳುಹಿಸಲು ಇಷ್ಟವಿಲ್ಲ. ಅನ್ವಿ ಇಂದೂ ಕೂಡ ಲಘುವಾದ ಮೇಕಪ್, ಕಪ್ಪು ಡೆನಿಮ್ ಜೀನ್ಸ್ ಮತ್ತು ಗುಲಾಬಿ ಬಣ್ಣದ ಟಾಪ್ನಲ್ಲಿ ಅತ್ಯಂತ ಸುಂದರವಾಗಿ ಕಾಣುತ್ತಿದ್ದಳು. ಮನೆಗೆ ಗೆಜ್ಜೆ ಸದ್ದಿನಂತೆ ಗಂಟೆ ಬಾರಿಸಿತು.
ಆದಿತ್ಯ ಬಾಗಿಲು ತೆರೆದಾಗ ವರಮಾನಸ್, ಅವನ ತಂಗಿ ತನು ಮತ್ತು ಅವರ ಪೋಷಕರು ನಿಂತಿದ್ದರು. ಎಲ್ಲರ ನಡುವೆ ಔಪಚಾರಿಕ ಮಾತುಕತೆ ಮತ್ತು ಅಡುಗೆಯ ಬಗ್ಗೆ ಮೆಚ್ಚುಗೆಯ ಸುರಿಮಳೆಯೇ ಆಯಿತು. ಅನ್ವಿಯ ಸಂಗೀತ ಮತ್ತು ಚಿತ್ರಕಲೆಯ ಹವ್ಯಾಸದ ಬಗ್ಗೆ ತಿಳಿದಾಗ ಅವರು ಬಹಳ ಪ್ರಭಾವಿತರಾದರು. ಆಗ ಮಾನಸ್ನ ತಾಯಿ ಹೇಳಿದರು, ಮೀರಾ ಅವರೇ, ನಮಗೆ ನಿಮ್ಮ ಮಗಳು ತುಂಬಾ ಇಷ್ಟವಾಗಿದ್ದಾಳೆ. ನಮ್ಮ ಕಡೆಯಿಂದ ಈ ಸಂಬಂಧ ಖಚಿತ ಎಂದು ತಿಳಿದುಕೊಳ್ಳಿ. ಆದಿತ್ಯ ಹೇಳಿದರು, ಇದು ನಮ್ಮ ಸೌಭಾಗ್ಯ. ಆದರೆ ಮಾನಸ್ ಮತ್ತು ಅನ್ವಿ ಸ್ವಲ್ಪ ಹೊತ್ತು ಏಕಾಂತದಲ್ಲಿ ಮಾತನಾಡಲಿ ಎಂಬುದು ನನ್ನ ಆಸೆ. ಮಾನಸ್ನ ತಂದೆ ವಿನೋದ್ ಅವರು ತಕ್ಷಣ ಒಪ್ಪಿದರು. ಇಬ್ಬರೂ ಅಂಗಳಕ್ಕೆ ಹೋದರು. ಮಾನಸ್ ಮುಗುಳ್ನಗುತ್ತಾ ಕೇಳಿದ, ನೀವು ಇಷ್ಟು ದೊಡ್ಡ ಡಾಕ್ಟರ್ ಆಗಿಯೂ ಮನೆಗೆಲಸ, ಸಂಗೀತ, ಚಿತ್ರಕಲೆಗೆ ಸಮಯ ಹೇಗೆ ಮಾಡಿಕೊಳ್ಳುತ್ತೀರಿ? ಅನ್ವಿ ಸರಳವಾಗಿ ಉತ್ತರಿಸಿದಳು, ಮನಸ್ಸಿದ್ದರೆ ಮಾರ್ಗ. ನಂತರ ಸಂಗೀತದ ಬಗ್ಗೆ ಮಾತು ನಡೆದಾಗ ಇಬ್ಬರ ಆಯ್ಕೆಯೂ ಹಳೆಯ ಗಾಯಕರ ಹಾಡುಗಳೇ ಆಗಿದ್ದವು. ಬಗೀಚೆಯ ಅಂದವನ್ನು ಕಂಡು ಮಾನಸ್ ಮೆಚ್ಚುಗೆ ಸೂಚಿಸಿದಾಗ ಅನ್ವಿ ಇದು ತನ್ನದೇ ಹವ್ಯಾಸ ಎಂದು ನಕ್ಕಳು. ನಂತರ ಅನ್ವಿ ಮುಗುಳ್ನಗುತ್ತಾ ಕೇಳಿದಳು, ಮಾನಸ್ಜಿ, ನಿಮ್ಮಕ್ಕೆ ಅಥವಾ ನಿಮ್ಮ ಕುಟುಂಬಕ್ಕೆ ನಾನು ಜೀನ್ಸ್ ಮತ್ತು ಟಾಪ್ ಧರಿಸುವುದು ತೊಂದರೆ ಅನಿಸುತ್ತಿದೆಯೇ? ಮಾನಸ್ ಶಾಂತವಾಗಿ ಆದರೆ ದೃಢವಾಗಿ ಉತ್ತರಿಸಿದ, ಅನ್ವಿಜಿ, ನನ್ನ ಅಮ್ಮ ಅಪ್ಪ ನನ್ನಗಿಂತಲೂ ಹೆಚ್ಚು ಪ್ರಗತಿಪರ ಆಲೋಚನೆಯುಳ್ಳವರು. ನಿಮ್ಮ ಉಡುಪು ನಿಮ್ಮ ಗುಣಕ್ಕೆ ಪ್ರಮಾಣಪತ್ರವಲ್ಲ. ನಮಗೆ ಉಡುಪಿಗಿಂತ ನಿಮ್ಮ ಸಂಸ್ಕಾರ ಮತ್ತು ಆಲೋಚನೆ ಮುಖ್ಯ. ನನ್ನ ತಂಗಿಯೂ ವೆಸ್ಟರ್ನ್ ಉಡುಪುಗಳನ್ನೇ ಧರಿಸುತ್ತಾಳೆ. ಅವಳಿಗಿಲ್ಲದ ನಿರ್ಬಂಧ ನಿಮಗೇಕೆ? ಜನರು ಇಂತಹ ಇಬ್ಬಗೆಯ ನೀತಿಯನ್ನು ಯಾಕೆ ಅನುಸರಿಸುತ್ತಾರೋ ನನಗೆ ತಿಳಿಯದು. ಸಂಕುಚಿತ ಮನೋಭಾವದ ಬಗ್ಗೆ ನನಗೆ ಅಸಹ್ಯವಿದೆ. ಮಾನಸ್ನ ಮಾತು ಕೇಳಿ ಅನ್ವಿ ಅವನನ್ನೇ ದಿಟ್ಟಿಸಿ ನೋಡತೊಡಗಿದಳು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆಲೋಚನೆಗೆ ನನ್ನ ನಮನಗಳು ಎಂದಳು. ಮಾನಸ್ ನಗುತ್ತಾ ಕೇಳಿದ, ಹಾಗಾದರೆ ಸಂಬಂಧ ಖಚಿತ ಎಂದು ತಿಳಿದುಕೊಳ್ಳಲೇ? ಇಬ್ಬರು ನಗುತ್ತಾ ಮನೆಯೊಳಗೆ ಬಂದರು. ಇಬ್ಬರ ಮುಖದ ನಗು ಕಂಡು ಎಲ್ಲರಿಗೂ ವಿಷಯ ಅರ್ಥವಾಯಿತು. ವಿನೋದ್ಜಿ ಹೇಳಿದರು, ಅಭಿನಂದನೆಗಳು. ಈಗ ಬಾಯಿ ಸಿಹಿ ಮಾಡಿ. ತಂಗಿ ತನು ಅನ್ವಿ ಬಳಿ ಬಂದು ಅಣ್ಣನನ್ನು ರೇಗಿಸುತ್ತಾ ಹೇಳಿದಳು, ಅಣ್ಣ, ಇದುವರೆಗೆ ನೀನು ನನಗೆ ತುಂಬಾ ಕಾಟ ಕೊಟ್ಟಿದ್ದೀಯ. ಈಗ ನೋಡು, ನಾನು ಅತ್ತಿಗೆಯ ಜೊತೆ ಸೇರಿ ನಿನಗೆ ಎಷ್ಟು ತೊಂದರೆ ಕೊಡುತ್ತೇನೆ ಅಂತ. ಎಲ್ಲರೂ ಮನಸಾರೆ ನಕ್ಕರು. ಅಲ್ಲಿಗೆ ಅನ್ವಿ ಮತ್ತು ಮಾನಸ್ ಸಂಬಂಧ ನಿಶ್ಚಯವಾಯಿತು. ಅದ್ದೂರಿಯಾಗಿ ಮದುವೆ ನಡೆಯಿತು. ಇತ್ತ ಸಂತೋಷ್ಜಿ ಇಂದಿಗೂ ತನ್ನ ಮಗ ಶುಭಂಗೆ ಸೀರೆಲುಡುವ ಸೊಸೆಗಾಗಿ ಹುಡುಕುತ್ತಲೇ ಇದ್ದಾರೆ. ಅತ್ತ ಅನ್ವಿ ತನ್ನ ಅತ್ತೆ ಮನೆಗೆ ಬಂದು ಅಲ್ಲಿಯೂ ಮಗಳಂತೆ ಎಲ್ಲರ ಪ್ರೀತಿ ಗಳಿಸಿ ಆಸ್ಪತ್ರೆ ಮತ್ತು ಮನೆ ಎರಡರ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತಿದ್ದಾಳೆ. ಅನ್ವಿ ತನ್ನ ಮಧುರವಾದ ನಡವಳಿಕೆ ಮತ್ತು ಕಾರ್ಯದಕ್ಷತೆಯಿಂದ ಯಾರೋ ಹೇಳದೆಯೇ ಎಲ್ಲರ ಮನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಳು ಮತ್ತು ಎಲ್ಲರ ಹೃದಯ ಗೆದ್ದಿದ್ದಳು. ಇನ್ನೊಂದೆಡೆ ಶುಭಂನ ಪೋಷಕರು ತಮ್ಮ ಮಗನಿಗಾಗಿ ಕೇವಲ ಮನೆಗೆಲಸ ಮಾಡುವ ಹುಡುಗಿಯ ಹುಡುಕಾಟದಲ್ಲಿದ್ದರು. ಅವರು ಪತ್ರಿಕೆಯಲ್ಲಿ ಜಾಹೀರಾತು ನೀಡಿದರು, ಮ್ಯಾಟ್ರಿಮೋನಿಯಲ್ ಸೈಟ್ಗಳಲ್ಲಿ ಶುಭಂನ ಬಯೋಡೇಟಾ ಹಾಕಿದರು. ಬಹಳ ಪ್ರಯತ್ನದ ನಂತರ ಅವರಿಗೆ ಅವರು ಅಂದುಕೊಂಡಂತೆ ಸುಂದರವಾದ ನಾಚಿಕೆ ಸ್ವಭಾವದ ಸದಾ ಸೀರೆ ಉಡುವ ಸುಹಾನಿ ಎಂಬ ಹುಡುಗಿ ಸಿಕ್ಕಳು. ಸುಹಾನಿ ಪದವೀಧರೆಯಾಗಿದ್ದರೂ ಸಂಪೂರ್ಣವಾಗಿ ಸಂಪ್ರದಾಯಸ್ಥ ಹುಡುಗಿ ಎಂದು ಹೇಳಲಾಗಿತ್ತು. ಸಂಜಯ್ ಮತ್ತು ಸಂತೋಷ್ ಅವಳನ್ನು ನೋಡಲು ಹೋದಾಗ ಅವಳು ಗೌರವಪೂರ್ವಕವಾಗಿ ತಲೆಯ ಮೇಲೆ ಸೆರಗು ಹಾಕಿಕೊಂಡು ಅವರ ಪಾದ ಮುಟ್ಟಿ ನಮಸ್ಕರಿಸಿದಳು. ಸಂತೋಷ್ ಅವಳ ಈ ರೀತಿಗೆ ಮರುಳಾಗಿ, ಸೊಸೆ ಎಂದರೆ ಹೀಗಿರಬೇಕು, ನನ್ನ ಕಡೆಯಿಂದ ಸಂಬಂಧ ಖಚಿತ ಎಂದು ಬಿಟ್ಟರು. ಸೀರೆ ಉಡುವುದು ಮತ್ತು ಪಾದ ಮುಟ್ಟಿ ನಮಸ್ಕರಿಸುವುದೇ ಸಂಸ್ಕಾರದ ಗುರುತು ಎಂದು ಅವರು ನಂಬಿದ್ದರು. ಶೀಘ್ರದಲ್ಲೇ ಶುಭಂ ಮತ್ತು ಸುಹಾನಿಯ ವಿವಾಹವಾಯಿತು. ಸಂತೋಷ್ ಅವರಂತೂ ಎಲ್ಲರ ಮುಂದೆ ನನ್ನ ಸೊಸೆ ರತ್ನವಿದ್ದಂತೆ ಎಂದು ಹೊಗಳುತ್ತಿದ್ದರು. ಮದುವೆಯಾಗಿ ಕೆಲವು ದಿನಗಳ ನಂತರ ಶುಭಂ ಮತ್ತು ಸುಹಾನಿ ಕೆನಡಾಕ್ಕೆ ಹನಿಮೂನ್ಗೆ ಹೋಗಿ ಮರಳಿದರು. ಒಂದು ದಿನ ಸಂತೋಷ್, ಮಗಳೇ, ಇಂದು ತಿಂಡಿಗೆ ಬ್ರೆಡ್ ರೋಲ್ ಮಾಡು, ಶುಭಂಗೆ ಅದು ತುಂಬಾ ಇಷ್ಟ ಎಂದರು. ಸುಹಾನಿ ಅಷ್ಟೇ ಸಹಜವಾಗಿ, ಮಮ್ಮೀಜಿ, ನನಗೆ ಬ್ರೆಡ್ ರೋಲ್ ಮಾಡುವುದು ಬರುವುದಿಲ್ಲ ಎಂದಳು. ಸಂತೋಷ ಆಶ್ಚರ್ಯಚಕಿತರಾದರು. ಆದರೂ ಎಲ್ಲರಿಗೂ ಎಲ್ಲವೂ ಬರಬೇಕೆಂದಿಲ್ಲ ಎಂದು ಸಮಾಧಾನ ಮಾಡಿಕೊಂಡರು. ಆದರೆ ದಿನ ಕಳೆದಂತೆ ಸುಹಾನಿಗೆ ಮನೆಗೆಲಸದಲ್ಲಿ ಆಸಕ್ತಿಯೂ ಇಲ್ಲ, ಯಾವುದೂ ಬರುವುದೂ ಇಲ್ಲ ಎಂಬುದು ಸ್ಪಷ್ಟವಾಯಿತು. ಅವಳಿಗೆ ಕೇವಲ ಮೋಜು ಮಸ್ತಿ, ಸುತ್ತಾಟ ಮತ್ತು ಅಲಂಕಾರ ಮಾಡಿಕೊಳ್ಳುವುದು ಮಾತ್ರ ಇಷ್ಟವಾಗಿತ್ತು. ಕೇವಲ ಸೀರೆ ಮತ್ತು ಸೆರಗನ್ನು ನೋಡಿ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ಸಂತೋಷ್ ಅವರಿಗೆ ಈಗ ಪಶ್ಚಾತ್ತಾಪವಾಗತೊಡಗಿತು. ಒಂದು ದಿನ ಸಂತೋಷ್ ಅವರ ಗೆಳತಿಯರು ಮನೆಗೆ ಬಂದರು. ಅವರ ಮುಂದೆ ಸಂತೋಷ್ ಸೊಸೆಯ ಬಗ್ಗೆ ಸುಳ್ಳು ಹೊಗಳಿಕೆ ನೀಡುತ್ತಿದ್ದರು. ನನ್ನ ಸೊಸೆ ಅಪ್ಸರೆಯಂತೆ, ಇಂದಿನ ಕಾಲದ ಹುಡುಗಿಯರು ಜೀನ್ಸ್ ಉಟ್ಟರೆ ನನ್ನ ಸೊಸೆ ಸೀರೆ ಉಡುತ್ತಾಳೆ, ಪಾದಮುಟ್ಟಿ ನಮಸ್ಕರಿಸುತ್ತಾಳೆ ಎನ್ನುತ್ತಿದ್ದರು. ಅಷ್ಟರಲ್ಲಿ ಅತಿಥಿಗಳಿಗಾಗಿ ಜ್ಯೂಸ್ ತರುವಂತೆ ಸುಹಾನಿಯನ್ನು ಕರೆದರು. ಸುಹಾನಿ ಸೀರೆ ಉಟ್ಟು ಸೆರಗು ಹೊತ್ತು ಬಂದು ಎಲ್ಲರ ಪಾದಮುಟ್ಟಿ ನಮಸ್ಕರಿಸಿದಳು. ಗೆಳತಿಯರೆಲ್ಲ ಅವಳನ್ನು ನೋಡಿ ಹೊಗಳತೊಡಗಿದರು. ಗೆಳತಿ ವಿನೀತಾ ಹೇಳಿದಳು, ಸಂತೋಷ್, ನೀನು ಅದೃಷ್ಟವಂತೆ, ನಿನಗೆ ವಚ್ಚದಂತಹ ಸೊಸೆ ಸಿಕ್ಕಿದ್ದಾಳೆ. ಸೋನಾ ಹೇಳಿದಳು, ಹೌದು, ಇವಳು ಬಹಳ ಸಂಸ್ಕಾರಿ. ಆಗ ರೀನಾ ತನ್ನ ಸೊಸೆಯ ಬಗ್ಗೆ ದೂರುತ್ತಾ, ನನ್ನ ಸೊಸೆ ಸದಾ ಇಂಗ್ಲಿಷ್ನಲ್ಲಿ ಕಿಟ್ಕಿಟ್ ಮಾಡುತ್ತಾ ಚಿಕ್ಕ ಬಟ್ಟೆ ಧರಿಸುತ್ತಾಳೆ, ನಿನ್ನ ಸೊಸೆಯನ್ನು ನೋಡಿ ನನಗೆ ಅಸೂಯೆಯಾಗುತ್ತಿದೆ ಎಂದಳು. ಸಂತೋಷ್ ಅವರಿಗೆ ಹೆಮ್ಮೆ ಎನಿಸಿತು.
ಆಗ ಸಂತೋಷ್ ಸುಹಾನಿಗೆ ಕೇಳಿದರು, ಮಗಳೇ, ಜ್ಯೂಸ್ ತರುತ್ತೇನೆ ಎಂದೆ ಅಲ್ವಾ, ಏನಾಯಿತು? ಸುಹಾನಿ ಮುಖ ತಿರುಗಿಸಿ ಹೇಳಿದಳು, ಮಮ್ಮೀಜಿ, ಇಂದು ನನ್ನ ಕಿಟ್ಟಿ ಪಾರ್ಟಿ ಇದೆ, ನನಗೆ ತಡವಾಗುತ್ತಿದೆ, ನಾನು ಹೋಗುತ್ತಿದ್ದೇನೆ, ರಾತ್ರಿ ಊಟ ಕೂಡ ಹೊರಗೆ ಮುಗಿಸಿ ಬರುತ್ತೇನೆ ಎಂದು ಹೇಳಿ ಹೊರಟು ಹೋದಳು. ಈಗ ಸಂತೋಷ್ ಅವರ ತಲೆ ಅವಮಾನದಿಂದ ತಗ್ಗಿಹೋಯಿತು. ಇದುವರೆಗೆ ಹೊಗಳುತ್ತಿದ್ದ ಗೆಳತಿಯರು ಈಗ ಬಿಸುಗುಟ್ಟತೊಡಗಿದರು. ನೋಡಿದ್ಯಾ ಹೇಗೆ ತಕ್ಷಣ ಹೊರಟು ಹೋದಳು ಎಂದರು. ಆಗ ಅದೇ ರೀನಾ ಹೇಳಿದಳು, ಸೀರೆ ಉಡದಿದ್ದರೂ ಪರವಾಗಿಲ್ಲ, ಇವಳಿಗಿಂತೆ ನನ್ನ ಸೊಸೆಯೇ ಲಕ್ಷಪಟ್ಟು ಲೇಸು, ಅವಳು ಕನಿಷ್ಠ ಪಕ್ಷ ಇಂತಹ ನಡವಳಿಕೆಯನ್ನಂತೂ ತೋರಿಸುವುದಿಲ್ಲ. ಕಥೆಯ ಸಾರಾಂಶ: ಹೊರಗಿನ ವೇಷಭೂಷಣ ಅಥವಾ ಸೀರೆ ಉಡುವುದರಿಂದ ಸಂಸ್ಕಾರ ಅಳೆಯಲು ಸಾಧ್ಯವಿಲ್ಲ. ಅನ್ವಿಯಂತೆ ಜೀನ್ಸ್ ಧರಿಸಿದರೂ ಸಂಸ್ಕಾರ ಮತ್ತು ಪ್ರೀತಿ ಹೊಂದಿರುವವರೇ ಶ್ರೇಷ್ಠರು ಎಂಬುದು ಈ ಕಥೆಯ ನೀತಿ. ಸಂತೋಷ್ಗೆ ಅಕ್ಷರಶಃ ಮಾತೇ ಹೊರಡದಂತಾಯಿತು. ಅವರಿಗೆ ಬಿಕ್ಕಿ ಬಿಕ್ಕಿ ಅಳಬೇಕು ಅನಿಸುತ್ತಿತ್ತು, ಆದರೆ ಎಲ್ಲರ ಮುಂದೆ ಅಳುವಂತಿರಲಿಲ್ಲ. ಸಂತೋಷ್ ಬಹಳ ಮೆಲ್ಲದನಿಯಲ್ಲಿ ಹೇಳಿದರು, ನೀವು ಕುಳಿತುಕೊಳ್ಳಿ, ನಾನೀಗ್ಲೇ ಜ್ಯೂಸ್ ತರುತ್ತೇನೆ. ಆಗ ವಿನೀತಾ ಹೇಳಿದಳು, ಬೇಡ ಸಂತೋಷ್, ಬಿಡು, ನೀನು ಸುಮ್ಮನೆ ಪರೇಶಾನಿಯಾಗಬೇಡ, ನಮಗೀಗ ಏನನ್ನೂ ಕುಡಿಯುವ ಇಚ್ಛೆ ಇಲ್ಲ. ಹೌದು ಹೌದು ಸಂತೋಷ್, ನೀನು ವಿಶ್ರಾಂತಿ ತಗೋ, ನಾವೆಲ್ಲ ಹೊರಡುತ್ತೇವೆ ಎಂದು ಉಳಿದವರು ದನಿಗೂಡಿಸಿದರು. ಅಲ್ಲಿಯವರೆಗೆ ಸುಮ್ಮನೆ ಕುಳಿತಿದ್ದ ರಾಖಿ ಎದ್ದು ನಿಂತು, ಅರೆ, ನನಗೆ ಮಾರುಕಟ್ಟೆಗೆ ಬೇರೆ ಹೋಗಬೇಕಿದೆ, ನಡೀರಿ, ತಡವಾಗುತ್ತಿದೆ ಎಂದು ಹೇಳಿ ಎಲ್ಲರೂ ಸಂತೋಷ್ ಹತ್ತಿರ ಬೀಳ್ಕೊಂಡು ಹೊರಟು ಹೋದರು. ಸಂತೋಷ್ ಮೌನವಾಗಿ ತಲೆ ತಗ್ಗಿಸಿ ಕುಳಿತಿದ್ದರು. ಅವರು ಇನ್ನೂ ಆ ಆಘಾತದಿಂದ ಹೊರಬಂದಿರಲಿಲ್ಲ. ಅಷ್ಟರಲ್ಲೇ ಅವರ ಫೋನ್ ರಿಂಗಾಯಿತು. ಫೋನ್ ಮೇಲೆ ಆ ಹೆಸರನ್ನು ನೋಡಿದ ತಕ್ಷಣ ಅವರ ತುಟಿಯ ಮೇಲೆ ಸಣ್ಣ ನಗು ಮೂಡಿತು. ಫೋನ್ ಎತ್ತಿದ ತಕ್ಷಣ ಆ ಕಡೆಯಿಂದ ಧ್ವನಿ ಕೇಳಿಸಿತು. ಹಲೋ ಸಂತೋಷ್, ಹೇಗಿದ್ದೀಯಾ? ಏನು ಸಮಾಚಾರ? ನಿನ್ನ ಸುದ್ದಿಯೇ ಇಲ್ಲವಲ್ಲ, ನಿನಗೆ ನಮ್ಮ ನೆನಪು ಬರ್ತಾ ಇಲ್ವಾ? ಸಂತೋಷ್ ಹೇಳಿದರು, ಅರೇ ವಾ, ಇಷ್ಟು ದಿನಗಳ ನಂತರ ಫೋನ್ ಮಾಡಿದ್ದೀಯಾ? ನಿಲ್ಲಿಸು ನಿನ್ನ ಮಾತು, ಮೊದಲು ಹೇಳು, ಇದ್ದಕ್ಕಿದ್ದಂತೆ ನನ್ನ ನೆನಪು ಹೇಗೆ ಬಂತು? ಅಮಿತಾ ನಗುತ್ತಾ ಹೇಳಿದರು, ಮಹನೀಯರೇ, ನಾನೀಗ ನಿಮ್ಮದೇ ನಗರಕ್ಕೆ ಬಂದಿದ್ದೇನೆ, ನನ್ನ ಪತಿಯ ವರ್ಗಾವಣೆ ಇಲ್ಲೇ ಆಗಿದೆ. ಸಂತೋಷ್ ಖುಷಿಯಿಂದ, ಇದು ಬಹಳ ಒಳ್ಳೆಯ ವಿಷಯವಾಯಿತು. ಸರಿ ಹೇಳು, ಯಾವಾಗ ಮನೆಗೆ ಬರ್ತೀಯಾ? ಮಗನ ಮದುವೆಗೂ ನೀನು ಬರಲಿಲ್ಲ, ನಿನ್ನನ್ನು ನೋಡಲು ಕಾಯುತ್ತಿದ್ದೇನೆ ಎಂದರು. ಅಮಿತಾ ಹೇಳಿದಳು, ಹೌದು ಗೆಳತಿ, ಸ್ವಲ್ಪ ಕೆಲಸದ ಒತ್ತಡದಿಂದ ಬರಲಾಗಲಿಲ್ಲ. ಅಂದಹಾಗೆ ಶುಭಂ ಮದುವೆಗೂ ನೀನು ಬರಲಿಲ್ಲವಲ್ಲ, ಸರಿ ಬಿಡು ಆ ಮಾತುಗಳನ್ನು, ನಾಳೆ ಮಧ್ಯಾಹ್ನ ನಮ್ಮ ಮನೆಯಲ್ಲೇ ನಿನ್ನ ಊಟ, ಆಯ್ತಾ ಎಂದು ಫೋನಿಟ್ಟಳು. ಮರುದಿನ ಸಂತೋಷ್ ತನ್ನ ಬಾಲ್ಯದ ಗೆಳತಿಯನ್ನು ಭೇಟಿಯಾಗುವ ಉತ್ಸಾಹದಲ್ಲಿದ್ದರು. ಎಲ್ಲಾ ಕೆಲಸ ಮುಗಿಸಿ ತಯಾರಾಗಿ ಅಮಿತಾಳ ಮನೆಗೆ ಹೋದರು. ಬಾಗಿಲು ತೆರೆದ ತಕ್ಷಣ ಇಬ್ಬರು ಗೆಳತಿಯರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಕಣ್ಣೀರು ಹಾಕಿದರು. ಸುಮಾರು 20 ವರ್ಷಗಳ ನಂತರ ಅವರು ಭೇಟಿಯಾಗುತ್ತಿದ್ದರು. ಬಾಲ್ಯದಲ್ಲಿ ಅಷ್ಟೂ ಆಪ್ತರಾಗಿದ್ದವರು ಸಂಸಾರದ ಜವಾಬ್ದಾರಿಗಳಿಂದ ದೂರವಾಗಿದ್ದರು. ಇಂದು ಭೇಟಿಯಾದಾಗ ಇಬ್ಬರ ಕಣ್ಣಲ್ಲೂ ಆನಂದ ಬಾಷ್ಪ ಹರಿಯಿತು. ಸ್ವಲ್ಪ ಹೊತ್ತಿನ ನಂತರ ಅಮಿತಾ ಹೇಳಿದಳು, ಬಾ, ಒಳಗೆ ಕುಳಿತುಕೊಳ್ಳೋಣ. ಇಬ್ಬರು ರೂಮಿನಲ್ಲಿ ಕುಳಿತು ಹರಟೆ ಹೊಡೆಯುತ್ತಿರುವಾಗ ಬಾಗಿಲು ತಟ್ಟಿದ ಸದ್ದು ಕೇಳಿಸಿತು. ಅಮಿತಾಳ ಮಗಳು ಕಾಲೇಜಿನಿಂದ ಮರಳಿದ್ದಳು. ಅವಳು ನಗುತ್ತಾ ಬಂದು ಅಮ್ಮನ ಕೊರಳನ್ನು ಅಪ್ಪಿಕೊಂಡು ಹೇಳಿದಳು, ಅರೇ ಮಮ್ಮಿ, ನೀವು ನಿನ್ನೆಯಿಂದಲೂ ಆಂಟಿಗಾಗಿ ಕಾಯುತ್ತಿದ್ದಿರಲ್ಲ, ನನಗೂ ಸ್ವಲ್ಪ ಪರಿಚಯ ಮಾಡಿಸಿಕೊಡಿ. ಅಮಿತಾ ನಗುತ್ತಾ ಮಗಳ ಪರಿಚಯ ಮಾಡಿಸಿದಳು. ಸಂತೋಷ್, ಇವಳು ನನ್ನ ಮುದ್ದಿನ ಮಗಳು, ಪ್ರೀತಿಯಿಂದ ತನು ಎಂದು ಕರೆಯುತ್ತೇವೆ. ತನು, ಇವರು ನಿನ್ನ ಸಂತೋಷ್ ಆಂಟಿ. ತನು ಉತ್ಸಾಹದಿಂದ ಕೇಳಿದಳು, ಮಮ್ಮಿ, ನಿಮ್ಮಿಬ್ಬರ ಸ್ನೇಹ ಎಷ್ಟು ಹಳೆಯದು? ನನಗೆ ನಿಮ್ಮ ಸ್ನೇಹದ ಕತೆ ಕೇಳಬೇಕು. ಅಮಿತಾ ನಕ್ಕು ಹೇಳಿದಳು, ಖಂಡಿತ ಮಗಳೇ, ನಮ್ಮ ಸ್ನೇಹ 40 ವರ್ಷಗಳಷ್ಟು ಹಳೆಯದು. 20 ವರ್ಷಗಳ ನಂತರ ಇಂದು ಸಿಗುತ್ತಿದ್ದೇವೆ. ಆದರೆ ನಿನ್ನೆಯೇ ಮಾತಾಡಿದಷ್ಟೇ ಹತ್ತಿರ ಅನಿಸುತ್ತಿದೆ. ಸಂತೋಷ್ ಹೇಳಿದರು, ಹೌದು ಮಗಳೇ, ನಾವಿಬ್ಬರೂ ಹೇಳದೆಯೇ ಒಬ್ಬರ ಮನದ ಮಾತನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತೇವೆ. ನಂತರ ಹಳೆಯ ಶಾಲಾ ದಿನಗಳ ಚೇಷ್ಟೆಗಳನ್ನು ನೆನಪಿಸಿಕೊಂಡು ಇಬ್ಬರೂ ಮನಸಾರೆ ನಕ್ಕರು. ತನು ಆಶ್ಚರ್ಯದಿಂದ, ಬಾಪ್ರೆ ಮಮ್ಮಿ, ನೀವು ನಮ್ಮಗಿಂತಲೂ ಹೆಚ್ಚು ತುಂಟರಾಗಿದ್ದಿರಲ್ಲ ಅಂದಾಗ ಮೂವರು ಜೋರಾಗಿ ನಕ್ಕರು. ಅಮಿತಾ ಮಗಳಿಗೆ ಆಂಟಿಗಾಗಿ ತಂಪು ಪಾನೀಯ ತರಲು ಹೇಳಿದಳು. ತನು ಹೋದ ತಕ್ಷಣ ಅಮಿತಾ ಗಂಭೀರ ದನಿಯಲ್ಲಿ ಕೇಳಿದಳು, ಸಂತೋಷ್, ಏನಾಗಿದೆ? ನೀನು ಸ್ವಲ್ಪ ಪರೇಶಾನಿಯಾಗಿರುವಂತೆ ಕಾಣುತ್ತಿದ್ದೀಯಾ? ಸಂತೋಷ್ ಹೇಳಿದರು, ಇಲ್ಲ ಗೆಳತಿ, ಅಂಥದ್ದೇನೂ ಇಲ್ಲ, ಈಗಷ್ಟೇ ನಿನ್ಜೊತೆ ಅಷ್ಟು ನಕ್ಕನಲ್ಲ, ನನಗೇನ್ ತೊಂದರೆ? ಅಮಿತಾ ಬಿಡದೆ ಹೇಳಿದಳು, ನನ್ನ ಹತ್ತಿರ ಏನನ್ನೂ ಮುಚ್ಚಿಡಬೇಡ, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅಷ್ಟರಲ್ಲಿ ಅಮಿತಾಳ ಸೊಸೆ ಟ್ರೇ ಹಿಡಿದು ಕೋಣೆಯೊಳಗೆ ಬಂದಳು ಮತ್ತು, ನಮಸ್ತೆ ಆಂಟಿ, ತುಂಬಾ ಶೆಖೆ ಇದೆ, ಈ ತಂಪು ಮಾಕ್ಟೇಲ್ ತೆಗೆದುಕೊಳ್ಳಿ ಎಂದಳು. ಸಂತೋಷ್ ಗ್ಲಾಸ್ ತೆಗೆದುಕೊಳ್ಳಲು ಕಣ್ಣೆತ್ತಿ ನೋಡಿದಾಗ ಅವರಿಗೆ ಒಂದು ಕ್ಷಣ ತಲೆಸುತ್ತು ಬಂದಂತಾಯಿತು. ಅತೀವ ಕಷ್ಟದಿಂದ ತಮ್ಮನ್ನು ತಾವು ಸಂಭಾಳಿಸಿಕೊಂಡರು. ಅಮಿತಾಳ ಸೊಸೆ ಟ್ರೇ ಇಟ್ಟು ಹೊರಗೆ ಹೋಗಿದ್ದಳು. ಸಂತೋಷ್ ಆಶ್ಚರ್ಯದಿಂದ ಕೇಳಿದರು, ಅಮಿತಾ, ಇವಳು? ಅಮಿತಾ ಮುಗುಳ್ನಗುತ್ತಾ ಹೇಳಿದಳು, ಹೌದು ಸಂತೋಷ್, ಇವಳೇ ಅನ್ವಿ, ನನ್ನ ಸೊಸೆ. ನಿಜಕ್ಕೂ ಇವಳು ವಜ್ರವಿದ್ದಂತೆ. ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದರೂ ಕಿಂಚಿತ್ತೂ ಅಹಂಕಾರವಿಲ್ಲ. ಮನೆಗೆಲಸದಲ್ಲೂ ಅಷ್ಟೇ ಚತುರೆ. ಮನೆ ಮತ್ತು ಆಸ್ಪತ್ರೆ
ಎರಡನ್ನೂ ಸಮರ್ಥವಾಗಿ ನಿಭಾಯಿಸುತ್ತಾಳೆ. ನನಗಂತೂ ಒಂದು ಕೆಲಸಕ್ಕೂ ಕೈಹಾಕಲು ಬಿಡುವುದಿಲ್ಲ. ನಮ್ಮ ಆರೋಗ್ಯ ಮತ್ತು ಊಟದ ಬಗ್ಗೆ ಅತೀವ ಕಾಳಜಿ ವಹಿಸುತ್ತಾಳೆ. ನನ್ನ ಮಗಳು ತನುಗೆ ಇವಳೇ ಬೆಸ್ಟ್ ಫ್ರೆಂಡ್. ಒಂದೇ ಉಸಿರಿನಲ್ಲಿ ಇಷ್ಟೆಲ್ಲ ಹೇಳಿದ ಅಮಿತಾ ನಿಟ್ಟುಸಿರು ಬಿಟ್ಟಳು. ಅಷ್ಟರಲ್ಲಿ ಅನ್ವಿ ತಿಂಡಿಯ ಟ್ರೇ ಹಿಡಿದು ಬಂದಳು. ಬ್ರೆಡ್ ರೋಲ್, ರಸಮಲೈ, ಢೋಕ್ಲಾ ಮತ್ತು ಸ್ಯಾಂಡ್ವಿಚ್ ನೋಡಿ ಸಂತೋಷ್ ಅವಾಕ್ಕಾದರು. ಅವರು ಏನಾದರೂ ಹೇಳುವ ಮೊದಲೇ ಅಮಿತಾ ಹೇಳಿದಳು, ಇವೆಲ್ಲವನ್ನೂ ನಮ್ಮ ಅನ್ವಿ ತನ್ನ ಕೈಯಾರೆ ಮಾಡಿದ್ದಾಳೆ. ಅವಳು ತುಂಬಾ ರುಚಿಯಾಗಿ ಅಡುಗೆ ಮಾಡುತ್ತಾಳೆ. ಅನ್ವಿ ತಿಂಡಿ ಇಟ್ಟು ಹೋದ ನಂತರವೂ ಸಂತೋಷ್ ಸ್ತಬ್ಧರಾಗಿ ಕುಳಿತಿದ್ದರು. ಅಮಿತಾ ಕೇಳಿದಳು, ಹೇಳು ಸಂತೋಷ್, ಹೇಗಿದ್ದಾಳೆ ನನ್ನ ಸೊಸೆ? ಸಂತೋಷ್ ಅವರ ಕಣ್ಣಿನಿಂದ ತುಂಬಿ ಬಂದವು. ಅವರು ಹೇಳಿದರು, ನಿಜವಾಗಿಯೂ ನಿನ್ನ ಸೊಸೆ ವಜ್ರವೇ ಅಮಿತಾ. ಯಾವ ವಜ್ರವನ್ನು ನಾನು ಅರಿಯದೆ ತಿರಸ್ಕರಿಸಿದ್ದೆನೋ ಅದನ್ನು ನಿನ್ನ ಪಾರಖಿ ದೃಷ್ಟಿ ಗುರುತಿಸಿದೆ ಎನ್ನುತ್ತಾ ಅವರ ಗಂಟಲು ಭಾವುಕತೆಯಿಂದ ಬಿಗಿಯಿತು. ಅಮಿತಾ ಪ್ರೀತಿಯಿಂದ ಹೇಳಿದಳು, ಹಳೆಯ ಮಾತುಗಳನ್ನು ಮರೆತು ಬಿಡು ಗೆಳತಿ. ನಡೆದದ್ದನ್ನು ನೆನೆದರೆ ದುಃಖವೇ ಹೆಚ್ಚು. ಸಂತೋಷ್ ಹೇಳಿದರು, ಹೌದು ಅಮಿತಾ, ನೀನು ಹೇಳುವುದು ಸರಿ. ಬಹುಶಃ ನನ್ನ ಸಂಕುಚಿತ ಆಲೋಚನೆಗೆ ಸಿಕ್ಕ ಶಿಕ್ಷೆ ಇದು ಎನ್ನುತ್ತಾ ಕಣ್ಣೀರಿಟ್ಟರು. ನಂತರ ಇಬ್ಬರು ಗೆಳತಿಯರು ಒಟ್ಟಿಗೆ ತಿಂಡಿ ತಿಂದು ಮನದ ಮಾತುಗಳನ್ನು ಹಂಚಿಕೊಂಡರು. ಸಂಜೆ ಹರಿಯುತ್ತಿದ್ದಂತೆ ಸಂತೋಷ್ ಬೀಳ್ಕೊಳ್ಳುತ್ತಾ ಹೇಳಿದರು, ಈಗ ಹೊರಟುತ್ತೇನೆ. ತುಂಬ ತಡವಾಯಿತು. ಇನ್ನು ಮುಂದೆ ನಮ್ಮ ಭೇಟಿ ಹೀಗೆ ಮುಂದುವರಿಯಲಿ. ನೀನು ಯಾವಾಗ ನಮ್ಮ ಮನೆಗೆ ಬರ್ತೀಯಾ? ಅಮಿತಾ ಉತ್ತರಿಸಿದಳು, ಇನ್ನೂ ಮಾತಾಡಿ ಮನಸ್ಸು ತುಂಬಿಲ್ಲ. ಶೀಘ್ರದಲ್ಲೇ ಬರುತ್ತೇನೆ ಎಂದು ಹೇರಿ ಅನ್ವಿ ಮಾಡಿದ ಒಂದು ಸುಂದರ ಪೇಂಟಿಂಗ್ ಅನ್ನು ಸಂತೋಷ್ಗೆ ಉಡುಗೊರೆಯಾಗಿ ನೀಡಿದಳು. ಪೇಂಟಿಂಗ್ ಕೈಗೆತ್ತಿಕೊಳ್ಳುತ್ತಿದ್ದಂತೆ ಸಂತೋಷ್ ಅವರ ಕಣ್ಣಿನಿಂದ ಹನಿಗಳು ಧಾರಾಕಾರವಾಗಿ ಸುರಿಯತೊಡಗಿದವು. ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯುತ್ತಿದ್ದ ಸಂತೋಷ್ ಮನೆಗೆ ಮರಳುತ್ತಿದ್ದರು. ಅವರ ಮನಸ್ಸು ಪದೇ ಪದೇ ಹೇಳುತ್ತಿತ್ತು, ಒಂದು ವೇಳೆ ನಾನು ಸೀರೆ ಉಡುವ ಸೊಸೆಯನ್ನೇ ಬೇಕೆಂದು ಹಠ ಹಿಡಿಯದಿದ್ದರೆ ಇಂದು ಅನ್ವಿ ನನ್ನ ಮನೆಯ ಸೊಸೆಯಾಗಿರುತ್ತಿದ್ದಳು. ಸ್ನೇಹಿತರೆ, ಸಂಬಂಧಗಳನ್ನು ಆರಿಸುವಾಗ ಯಾವುದು ಹೆಚ್ಚು ಮುಖ್ಯ, ಸೀರೆಯ ಸೆರಗು ಅಥವಾ ಆಲೋಚನೆಯ ಎತ್ತರವು? ನಿಮ್ಮ ಮನೆಗೆ ನೀವು ಎಂತಹ ಸೊಸೆ ಅಥವಾ ಅಳಿಯನ್ನನ್ನು ಆರಿಸುತ್ತೀರಿ ಮತ್ತು ಏಕೆ? ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮಗೆ ತುಂಬ ಧನ್ಯವಾದಗಳು.